102वां मेथोडिस्ट क्रिश्चियन धारूर जात्रा महोत्सव 2024 को होने वाला है। इसके लिए बीदर के रहने वाले युवाओं की एनटीआर नगर क्रिश्चियन यूथ एसोसिएशन हैदराबाद की ओर से पैदल यात्रा पर जाने वाले लोगों के लिए नाश्ते और भोजन की व्यवस्था करने का निर्णय लिया गया है। हुलियप्पा, कल्यप्पा, संचू, रमेश, दयानंद, बाबन्ना एनटीआर नगर के निवासी है। लगभग 20 लोगों ने चर्चा की और दृढ़ निर्णय लिया कि हमें हर साल की तरह पैदल यात्रा पर जाने वाले लोगों के लिए नाश्ते और भोजन की व्यवस्था करनी चाहिए। शांत कुमार गोंदगई ने बताया कि श्रद्धालुओं के लिए भोजन की व्यवस्था की गई है। ईश्वर की कृपा से हैदराबाद में एनटीआर नगर क्रिश्चियन एसोसिएशन टीम ने वादा किया है कि ईश्वर की कृपा से हर साल हम धारूर जात्रा पद यात्रा में जाने वाले सभी भक्तों के लिए भोजन की व्यवस्था करेंगे। केपी न्यूज के लिए कैमरामैन महेश टिक्की की रिपोर्ट। 102 ವರ್ಷ ಆಗಿತ್ತೆ ಮತ್ತು ಆಮೇಲೆ ಅದಕ್ಕೋಸ್ಕರವಾಗಿ ಸಹ ಜನರು ಬಹಳಷ್ಟು ನಡ್ಕೋತಾ ತಕ್ಲೀಫದಲ್ಲಿ ಹೋಗ್ತಾ ಇದ್ದಾಗ ಮತ್ತು ನಾವು ಇಲ್ಲಿ ನೋಡಿ ಎಲ್ಲರಿಗೂ ಇಲ್ಲಿ ಊಟ ಬಡಿಸಿದ್ರೆ ಒಳ್ಳೆಯ ಸಮಸ್ಯೆ ಇಲ್ಲ ಇರ್ತದೆ ಅಂತ ಹೇಳಿ ಮತ್ತು ನಾವು ಊಟ ಬಡಿಸಲಿಕ್ಕೆ ಇಷ್ಟಪಟ್ಟಿದ್ದೆವು। ಮತ್ತು ಎನ್ಟಿಆರ್ ನಗರ್ ಯೂತ್ ಅಸೋಸಿಯೇಷನ್ ತರಫಿನಿಂದ ಮತ್ತು ನಾವೆಲ್ಲರೂ ಹೈದರಾಬಾದ್ ಪ್ರಾಂತದಲ್ಲಿ ಇರ್ತೇವೆ ಮತ್ತು ಹೈದರಾಬಾದ್ ಮಹಾಪಟ್ಟಣದಿಂದ ಬಂದು ಮತ್ತು ಯವನಸ್ಥರು ಎಲ್ಲ ಮಕ್ಕಳು ಇಲ್ಲಿ ಒಳ್ಳೆಯ ರೀತಿಯಿಂದ ಸಹಕಾರ ಮಾಡ್ಯಾರ ಮತ್ತು ಅವರಿಗೆ ಅವರ ಕುಟುಂಬವನ್ನು ಆಶೀರ್ವಾದ ಮಾಡಲಿ। ಅದೇ ರೀತಿಯಿಂದ ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯ ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತೇಳಿ ನಾವು ಆಶಿಸ್ತಿದ್ದೇವೆ। ಮತ್ತು ಇಲ್ಲಿ ಇರ್ತಕ್ಕಂಥ ಸಭಾಪಾಲಕರಿದ್ದಾರೆ ಮತ್ತು ಡೇವಿಡ್ ಪಾಸ್ಟರ್ ಏನವರಿದ್ದಾರೆ, ಇನ್ನು ಎಲ್ಲ ಮಾತಾಡುವಂಥವ್ರು ಭಾಳಷ್ಟು ಜನರಿದ್ದಾರೆ। ಮತ್ತು ಯಾಕಂತಂದರೆ ಇಲ್ಲಿ ನಾವು ಕೆಲಸ ಮಾಡುತ್ತಿರುವಾಗ ಅನೇಕರು ಸಹಕಾರ ಮಾಡ್ಯಾರ ಇಲ್ಲಿ ಮತ್ತು ಇಲ್ಲಿ ಸ್ಥಳ ಕೊಟ್ಟಿರ್ತಕ್ಕಂಥ ಇದು ಗಂಗವರ್ ಚೌರಸ್ತಾ ಬಳಿ ಬರ್ತದೆ ಸರ್। ಗಂಗವರದಲ್ಲಿ ನಾವು ಈ ಕಾರ್ಯಕ್ರಮ ನಾವು ಮಾಡ್ತಲಿದ್ದೇವೆ ಮತ್ತು ಸುಮಾರು ಈಗ ನಾವು ಮಾಡುತ್ತೀವಿ ಮತ್ತು 8 ವರ್ಷ ಕಂಪ್ಲೀಟ್ ಆಯ್ತು ರೀ ಇವತ್ತಿಗೆ ಇಲ್ಲಿಂದ। ಮತ್ತು ಇಲ್ಲಿ ನಾವು ಇನ್ಚಾರ್ಜ್ಗೆ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಪ್ರವೀಣ್ ಬ್ರದರ್ ಇದ್ದಾರೆ ಮತ್ತು ಡೇವಿಡ್ ಪಾಸ್ಟರ್ ಇಲ್ಲಿ ಇರ್ತಕ್ಕಂಥ ಅನೇಕ ಜನರು, ಸಂಜು ಬ್ರದರ್ ಇದ್ದಾರೆ ಮತ್ತು ನವನ್ ಬ್ರದರ್ ಇದ್ದಾರೆ, ಮೊಜಸ್ಸು ಮತ್ತು ಅಣ್ಣರು ಕಲಪಣ್ಣರು, ದಿಲೀಪ್ ಬ್ರದರು, ಇನ್ನು ಅನೇಕರು ಸಹೋದರರಿದ್ದಾರೆ, ಪಾಸ್ಟರ್ ಏನರಿದ್ದಾರೆ ಮತ್ತು ಶ್ಯಾಮ್, ಎಲ್ಲರೂ ನಮ್ಮ ಚಿಕ್ಕ ಹುಡುಗರು ಮತ್ತು ಯವನಸ್ಥರು ಹೆಂಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಯೂತ್ ಲೀಡರ್ಸ್ 4 ಜನರು ಮತ್ತು ಅದೆಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಇಲ್ಲಿ ಬರಲಿಕ್ಕೆ ನಾವು ಇಷ್ಟಪಟ್ಟಿದ್ದೇವೆ। ಇಲ್ಲಿ ಬಂದಿರತಕ್ಕಂಥ ಜನರಿಗೆಲ್ಲರಿಗೂ ಊಟ ಪಡಿಸಿ ನಾವು ಸಂತೋಷ ಪಡ್ತಾ ಇದ್ದೇವೆ। ಮತ್ತು ಯಾಕಂತಂದರೆ ಇಲ್ಲಿ ಮಾಡತಕ್ಕಂಥ ಕಾರ್ಯವು ಯಾವುದೂ ವ್ಯರ್ಥ ಹೋಗಬಾರ್ದು ಮತ್ತು ಇದು ದೇವರಿಗೆ ಮಹಿಮೆ ಆಗಲಿ ಅಂಥೇಳಿ ನಾನು ಇಷ್ಟು 2 ಮಾತು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ। ಯಾಕಂತಂದರೆ ಇನ್ನೂ ಬರೋ ವರ್ಷ ಹೆಚ್ಚಾಗಿ ಕರ್ತನಲ್ಲಿ ಪ್ರಿಯರೇ, ನಿಮ್ಗೆ ತಿಳಿಸುವುದೇನೆಂದರೆ ನಾವು ಪ್ರೀತಿ ಮಾಡಿ ಒಂದು 10 ವರ್ಷದ ಹಿಂದೆ ಹೀಗೆ ಒಂದು ಜಮ್ಗೆ ಗ್ರಾಮದಲ್ಲಿ ಒಂದು ತೊಟ್ಟಲು ಕಾರ್ಯಕ್ರಮ ಇತ್ತು। ನಾವು ಹೈದರಾಬಾದ್ನಿಂದ ನಾವು ಜಮ್ಗೆ ಗ್ರಾಮಕ್ಕೆ ನಾವು ಪ್ರಯಾಣ ಮಾಡ್ತಿರುವಾಗ ನಾವು ಇಲ್ಲಿ ಇದು ಜೈರಾಬಾದ್ ಆದ ನಂತರ ಅಲ್ಲೇ ಹಿಡಿದು ಬಿದರ್ ತಕ್ಕ ಒಂದು ಪರ್ಕರ್ ಹೆಂಗಿತ್ತು ಜನ ಒಟ್ಟಿತ್ತು ರೀ। ಒಟ್ಟಿರುವಂಥ ತಕ್ಷಣದಲ್ಲಿ ನಾವು ಏನು ಮಾಡ್ದೇವಂದ್ರೆ ನಾವೊಂದು ನಮ್ಮ ಸಭಾಪಾಲಕರು ಪಾಸ್ಟರ್ ಇದ್ದರು, ಅವರು ತೀರ್ಕೊಂಡಾರ, ಅವ್ರ ಮುಖಾಂತರ ಮತ್ತು ನಮ್ಮ ಹುಲಣ್ಣವ್ರ ಮುಖಾಂತರ, ಕಲಣ್ಣವ್ರ ಮುಖಾಂತರ, ಹುಲಣ್ಣವ್ರ ಮುಖಾಂತರ ಮತ್ತು ಇಲ್ಲಿ ನಮ್ಮ ಸಂಜಣ್ಣವರು ಮತ್ತು ರಮೇಶ್ ಅಣ್ಣವರು ಮತ್ತು ಇನ್ನು ದಯಾನಂದಣ್ಣವ್ರು ಎಲ್ಲರೂ ಇದ್ರೇನೋ ಒಂದು 20 ಜನರು ಇದ್ದೆವು, ಬಾಬಣ್ಣ ಇದ್ದರು। ನಾವು ಇಲ್ಲೇ ಕುಂತು ಯೋಚನೆ ಮಾಡಿ ನಾವೇನು ಮಾಡ್ದೇವಂದ್ರೆ ಹೆಣ್ಮಕ್ಳು ವಯಸ್ಸಾದವ್ರು ಹೋಗ್ಲತ್ತಿರ ನಮ್ಮ ಜೀವ ಕಾಕಳಂದು ನಮ್ಮ ಹಿರಿಯರಾದಂಥ ಪಾದಿರ್ ಸಭರು ನಿಂತು ಅವ್ರಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿ ಅವರಿಗೆ ನೀವು ದೇವ್ರ ಕೃಪೆ ಇತ್ತಂದ್ರೆ ಮುಂದಿನ ವರ್ಷದಲ್ಲಿ ನಾವು ಇಲ್ಲಿ ಊಟ ಹಾಕ್ಬೇಕಂತೇಳಿ ನಿರ್ಣಯ ಮಾಡ್ಕೊಂಡಿದ್ದೆವು। ನಿರ್ಣಯ ಮಾಡ್ಕೊಂಡಂಥ ತಕ್ಷಣದಲ್ಲಿ ಇವತ್ತಿಗೆ 10 ವರ್ಷ ಆಯ್ತು ರೀ, ನಾವು ಇಲ್ಲಿ ಯಾವುದು ಕಂಬಿಳಲ್ಲಪ್ಲೆ ನಮ್ಗೆ ದೇವ್ರು ನಡೆಸ್ಲತ್ತಾರ ಮತ್ತು ಎಲ್ಲ ರೀತಿಯಿಂದ ಸಹಾಯ ಆಗಲತ್ತದ। ಇದೇ ಜೀವ ಇರೋಂಥ ಮಟ್ಟಿಗೆ ಮರ್ತು ಹೋಗಲಾರದೆ ಎಲ್ಲರೂ ಹೃದಯದಲ್ಲಿ ತುಂಬಿ ತುಳುಕ್ತಕ್ಕಂಥ ಆಶೀರ್ವಾದ ದೇವರು ಕೊಡ್ಬೇಕಂತೇಳಿ ನನ್ನ ಮನಪೂರ್ವಕವಾಗಿ ಇವತ್ತು ಈ ಒಂದು ಕಾರ್ಯದಲ್ಲಿ ನಿಮಗೆಲ್ಲರಿಗೂ ಸಾಕ್ಷಿ ಮೂಲಕ ಹೇಳ್ತಾ ಇದ್ದಿದ್ದೇನೆ। ಈ 2 ಮಾತು ಹೇಳಿ ಇದರಲ್ಲಿ ಯಾವ್ದಾರು ಇದ್ದಿದ್ರೆ ನೀವು ಕ್ಷಮಿಸ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ತೇನೆ। ಶಾಂತ್ ಕುಮಾರ್, ಊರು ಗೊಂದಗೈ, ನಾವು ಇರೋದು ಹೈದರಾಬಾದ್ದಾಗ ಎನ್ಟಿಆರ್ ನಗರ ಅಂತೇಳಿ ನಾವು ಕಮ್ಸೆ ಕಮ್ ಅಂದ್ರೆ ಒಂದು 50 ಮಂದಿ ಟೀಮ್ ಇದ್ದಿದ್ದೆವು। ಎಲ್ಲರೂ ಕಲಿತು ಈಗ 10 ವರ್ಷ ಇಲ್ತಾನೇ ನಡೆಸ್ಕೊತಾ ಹೊಂಟಿದ್ದೆವು। ಇನ್ನು ಇದೇ ರೀತಿಯಿಂದ ಮುಂದೆ ನಡಿಬೇಕಂತೇಳಿ ಎಲ್ಲರೂ ಸಹಾಯದ ಮೂಲಕವಾಗಿ ನಾವು ಕೇಳ್ತಲಿದ್ದೇವೆ। ಇದೇ ರೀತಿಯಿಂದ ನೀವು ಹೋದ ವರ್ಷ ಭೀ ನಮ್ಗೆ ಉತ್ತಮ ರೀತಿಯಿಂದ ಇದು ರಿಕಾರ್ಡ್ ಮಾಡಿರಿ ಮತ್ತು ಈ ವರ್ಷ ಭೀ ಒಳ್ಳೆ ರೀತಿಯಿಂದ ಮಾಡಿರಿ। ಇನ್ನೂ ದೇವರು ನಿಮಗೆ ಮುಂದೆ ಸದಾಕಾಲ ನಡೆಸಲಿ ಅಂತೇಳಿ ನಿಮಗೆ ಒಂದನ್ನು ಹೇಳಿ ಈ ಮಾತು ಮುಗಿಸ್ತೇನೆ।